166 ಜನರನ್ನ ಬಲಿ ಪಡೆದ 2008ರ ಮುಂಬೈ ಸರಣಿ ಪ್ರಕರಣದ ಮಾಸ್ಟರ್ ಮೈಂಡ್ ರಾಣಾ ಭಾರತಕ್ಕೆ ಬಂದಿಳಿದಿದ್ದು ನಿನ್ನೆ ವಿಶೇಷ ವಿಮಾನದಲ್ಲಿ ಎನ್ಐಎ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಉಗ್ರ ತಾಹೂರ್ ರಾಣಾ 18 ದಿನ ಎನ್ಐಎ ಕಸ್ಟಡಿಗೆ ಒಳಪಡಲಿದ್ದು 26/11 ಮುಂಬೈ ದಾಳಿ ಮಾಸ್ಟರ್ ಮೈಂಡ್ ರಾಣಾನನ್ನ ಎನ್ಐಎ ಕಸ್ಟಡಿಗೆ ನೀಡಲಾಗಿದೆ. 18 ದಿನ ಕಸ್ಟಡಿಗೆ ನೀಡಿ ಎನ್ಐಎ ಕೋರ್ಟ್ ಆದೇಶವನ್ನ ಹೊರಡಿಸಿದ್ದು ಹೆಚ್ಚಿನ ವಿಚಾರಣೆಗೆ ರಾಣಾನನ್ನ ಕಸ್ಟಡಿಗೆ ಪಡೆದಿದ್ದಾರೆ ಎನ್ಐಎ ಅಧಿಕಾರಿಗಳು. ಇನ್ನು ಎನ್ಐಎ ಕೋರ್ಟ್ನಲ್ಲಿ ಮಧ್ಯರಾತ್ರಿಯವರೆಗೂ ವಿಚಾರಣೆ ನಡೆದಿದೆ. ಸದ್ಯ ಎನ್ಐಎ ಕಚೇರಿಗೆ ರಾಣಾನನ್ನ ಅಧಿಕಾರಿಗಳು ಕರೆತಂದಿದ್ದು ಎನ್ಐಎ ಕಚೇರಿ ಸುತ್ತಮುತ್ತ ಭಾರೀ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. 166 ಜನರನ್ನ ಬಲಿ ಪಡೆದ 2008ರ ಮುಂಬೈ ಸರಣಿ ಪ್ರಕರಣದ ಮಾಸ್ಟರ್ ಮೈಂಡ್ ರಾಣಾ ಕೊನೆಗೂ ಅಮೆರಿಕಾದಿಂದ ಗಡೀಪಾರಾಗಿ ಭಾರತಕ್ಕೆ ಬಂದಿಳಿದಿದ್ದಾನೆ. ಎನ್ಐಎ ಮತ್ತು ಎನ್ಸಿಜಿ ಕಮಾಂಡೋಗಳ ತಂಡ ವಿಶೇಷ ವಿಮಾನದಲ್ಲಿ ಈತನನ್ನ ಕರೆತಂದಿದ್ದು ಒಟ್ಟಾರೆಯಾಗಿ ರಾಣಾ 18 ದಿನ ಎನ್ಐಎ ಕಸ್ಟಡಿಯಲ್ಲಿ ಇರಲಿದ್ದು ಎನ್ಐಎ ಕೋರ್ಟ್ನಲ್ಲಿ ಮಧ್ಯರಾತ್ರಿಯವರೆಗೂ ನಿನ್ನೆ ವಿಚಾರಣೆ ನಡೆದಿದೆ. ಸದ್ಯ ಎನ್ಐಎ ಕಚೇರಿಗೆ ರಾಣಾನನ್ನ ಅಧಿಕಾರಿಗಳು ಕರೆತಂದಿದ್ದು ಹೆಚ್ಚಿನ ವಿಚಾರಣೆಗೆ ರಾಣಾನನ್ನ ಎನ್ಐಎ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಒಟ್ಟು 18 ದಿನ ಕಸ್ಟಡಿಗೆ ನೀಡಿ ಎನ್ಐಎ ಕೋರ್ಟ್ ಆದೇಶವನ್ನು ಕೂಡ ಹೊರಡಿಸಿದೆ. 166 ಜನರನ್ನ ಬಲಿ ಪಡೆದ 2008ರ ಮುಂಬೈ ಸರಣಿ ಪ್ರಕರಣದ ಮಾಸ್ಟರ್ ಮೈಂಡ್ ರಾಣಾ ಕೊನೆಗೂ ಅಮೆರಿಕಾದಿಂದ ಗಡೀಪಾರಾಗಿ ಭಾರತಕ್ಕೆ ಬಂದಿಳಿದಿದ್ದಾನೆ. ಎನ್ಐಎ ಮತ್ತು ಎನ್ಸಿಜಿ ಕಮಾಂಡೋಗಳ ತಂಡ ವಿಶೇಷ ವಿಮಾನದಲ್ಲಿ ಈ ಮಾಸ್ಟರ್ ಮೈಂಡ್ ಅನ್ನ ಕರೆತಂದಿದ್ದು ಉಗ್ರ ತಾಹೂರ್ ರಾಣಾ 18 ದಿನ ಎನ್ಐಎ ಕಸ್ಟಡಿಯಲ್ಲಿ ವಿಚಾರಣೆಯನ್ನ ಎದುರಿಸಲಿದ್ದಾನೆ. 18 ದಿನ ಕಸ್ಟಡಿಗೆ ನೀಡಿ ಎನ್ಐಎ ಕೋರ್ಟ್ ಆದೇಶವನ್ನ ಹೊರಡಿಸಿದ್ದು ಹೆಚ್ಚಿನ ವಿಚಾರಣೆಗೆ ರಾಣಾ ಕಸ್ಟಡಿಗೆ ಪಡೆದಿದೆ ಎನ್ಐಎ ಟೀಮ್. ಇನ್ನು ಎನ್ಐಎ ಕೋರ್ಟ್ನಲ್ಲಿ ಮಧ್ಯರಾತ್ರಿಯವರೆಗೂ ವಿಚಾರಣೆ ನಡೆದಿದ್ದು ಸದ್ಯ ಎನ್ಐಎ ಕಚೇರಿಗೆ ಅಧಿಕಾರಿಗಳು ರಾಣಾನನ್ನ ಕರೆತಂದಿದ್ದು ಎನ್ಐಎ ಕಚೇರಿ ಸುತ್ತಮುತ್ತ ಭಾರೀ ಪೊಲೀಸ್ ಭದ್ರತೆಯನ್ನು ಕೂಡ ಈಗಾಗಲೇ ಒದಗಿಸಲಾಗಿದೆ. ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗದಂತೆ ಕಟ್ಟುನಿಟ್ಟಿನ ಭದ್ರತೆಯಲ್ಲಿ ಆತನನ್ನ ಕರೆತಂದಿದ್ದು ಹಾಗೆ ಎನ್ಐಎ ಕಚೇರಿ ಸುತ್ತಮುತ್ತ ಭಾರೀ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಒಟ್ಟಾರೆಯಾಗಿ 2008ರ ಮುಂಬೈ ಭಯೋತ್ಪಾದಕ ದಾಳಿಗೆ ಸಂಚು ರೂಪಿಸಿದ ಆರೋಪ ಹೊತ್ತಿರುವ ರಾಣಾನನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಒಟ್ಟು 18 ದಿನ ಕಸ್ಟಡಿಗೆ ನೀಡಿ ಎನ್ಐಎ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಹೆಚ್ಚಿನ ವಿಚಾರಣೆಗೆ ರಾಣಾನನ್ನ ಎನ್ಐಎ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಂಡಿದ್ದು ಎನ್ಐಎ ಕೋರ್ಟ್ನಲ್ಲಿ ಮಧ್ಯರಾತ್ರಿಯವರೆಗೂ ಕೂಡ ವಿಚಾರಣೆ ನಡೆದಿದೆ. ಒಟ್ಟಾರೆಯಾಗಿ 166 ಜನರನ್ನ ಬಲಿ ಪಡೆದ 2008ರ ಮುಂಬೈ ಸರಣಿ ದಾಳಿ ಪ್ರಕರಣದ ಮಾಸ್ಟರ್ ಮೈಂಡ್ ರಾಣಾ ಕೊನೆಗೂ ಅಮೆರಿಕಾದಿಂದ ಗಡೀಪಾರಾಗಿ ಭಾರತಕ್ಕೆ ಬಂದಿಳಿದಿದ್ದಾನೆ. ಎನ್ಐಎ ಮತ್ತು ಎನ್ಎಸ್ಜಿ ಕಮಾಂಡೋಗಳ ತಂಡ ವಿಶೇಷ ವಿಮಾನದಲ್ಲಿ ಆತನನ್ನ ನಿನ್ನೆ ಸಂಜೆ ವೇಳೆಗೆ ದೆಹಲಿಯ ಪಾಲಂ ವಿಮಾನ ನಿಲ್ದಾಣಕ್ಕೆ ಕರೆತಂದಿದ್ದು ಅದರ ಬೆನ್ನಲ್ಲೇ ಮುಂಬೈ ದಾಳಿ ಪ್ರಕರಣದ ತನಿಖೆ ನಡೆಸುತ್ತಿರುವ ರಾಷ್ಟ್ರೀಯ ತನಿಖಾ ಅಧಿಕಾರಿಗಳು ರಾಣಾನನ್ನ ಬಂಧಿಸಿದ್ದಾರೆ. ಒಟ್ಟು 18 ದಿನ ಕಸ್ಟಡಿಗೆ ನೀಡಿ ಎನ್ಐಎ ಕೋರ್ಟ್ ಆದೇಶವನ್ನ ಹೊರಡಿಸಿದ್ದು ಹೆಚ್ಚಿನ ವಿಚಾರಣೆಗೆ ಎನ್ಐಎ ಟೀಮ್ ಈತನನ್ನ ಕಸ್ಟಡಿಗೆ ಪಡೆದುಕೊಂಡಿದೆ. ಕೋರ್ಟ್ನಲ್ಲಿ ಮಧ್ಯರಾತ್ರಿಯವರೆಗೂ ಕೂಡ ವಿಚಾರಣೆ ನಡೆಸಲಾಗಿದೆ.